ಎಲ್ರಿಗೂ ನಮಸ್ಕಾರ. ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಫೈನಲಿ ಲಿಸ್ಟ್ ಆಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ ರೇಟಲ್ಲೇ ಲಿಸ್ಟ್ ಆಗಿದೆ. ಅರೌಂಡ್ ₹1 80 ಈ ರೇಂಜಲ್ಲಿ ಆಗಿದೆ. ಇವಾಗ ತುಂಬ ಜನ ಕೇಳ್ತಾ ಇದ್ದೀರಾ, ಬ್ರೋ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ನಮ್ಮ ಒಂದು ಬ್ಯಾಂಕಿಗೆ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ನಾನು ನೋಟ್ಕಾಯಿನ್ ಬಂದಾಗಿರ್ಬೋದು, ಡಾಕ್ಸ್ ಬಂದಾಗಿರ್ಬೋದು, ಪ್ರತಿ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನ್ಯೂ ಯೂಸರ್ ಏನಾದ್ರು ಬಂದರೆ ಅವ್ರು ನೋಡ್ಕೊಳ್ಳಿ, ಹೇಗೆ ನಿಮ್ಮ ಒಂದು ಬ್ಯಾಂಕಿಗೆ ವಿಡ್ರಾ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ನಿಮ್ಮ ಹತ್ರ ಇರುವಂಥ ಹ್ಯಾಮ್ಸ್ಟರ್ನ ಸೆಲ್ ಮಾಡಬೇಕು. ಅದಕ್ಕೇನು ಮಾಡ್ತೀರಾ, ನಿಮ್ಮ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊತೀರಾ. ಬೈಬಿಟ್ ಇರ್ಬೋದು, ಬೈನಾನ್ಸ್ ಇರ್ಬೋದು, ಯಾವ ಒಂದು ಎಕ್ಸ್ಚೇಂಜನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಆ ಒಂದು ಎಕ್ಸ್ಚೇಂಜನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರಲ್ಲಿ HMSTR ಅಂತ ಸರ್ಚ್ ಮಾಡಿ, ಹ್ಯಾಮ್ಸ್ಟರ್ ಅಂತ ಸರ್ಚ್ ಮಾಡ್ತು ಅಂದರೆ ಹ್ಯಾಮ್ಸ್ಟರ್ ಬಾರ್ USDT ಅಂತ ಬರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ನಿಮಗೆ ಸೆಲ್ ಅಂತ ಇರುತ್ತೆ, ಅಥವಾ ನೀವೇನಾದ್ರು ಬಿಟ್ಕೆಟ್ಗೆ ಮೂವ್ ಮಾಡ್ಕೊಂಡಿತ್ತು ಅಂದರೆ ಇಲ್ಲಿ ಟ್ರೇಡ್ ಅಂತ ಇರುತ್ತೆ. ಟ್ರೇಡನ್ನು ಕ್ಲಿಕ್ ಮಾಡಿದ ನಂತರ ಸೆಲ್ ಅಂತ ಬರುತ್ತೆ, ಸೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೆಲ್ಲನ್ನು ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ನಿಮಗೆ ಲಿಮಿಟಲ್ಲಿ ಇರುತ್ತೆ. ಲಿಮಿಟಲ್ಲಿ ಇತ್ತು ಅಂದರೆ ನಿಮಗೆ ಹೊಸದಾಗಿ ಕ್ರಿಪ್ಟೋ ಬಗ್ಗೆ ತಿಳ್ಕೊತಾ ಇದ್ದರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದರಿಂದ ನಾನು ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಮಾರ್ಕೆಟಿಗೆ ಸೆಟ್ ಮಾಡ್ಕೊತೀರ. ಮತ್ತು ನಿಮಗೆ 4 ಡಾಟ್ಸ್ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಹೇಳಿರಿ. ಅಂದರೆ ಟೋಟಲ್ 100% ಕೊಟ್ಬಿಟ್ಟು ಕೆಳಗಡೆ ಸೆಲ್ ಹ್ಯಾಮ್ಸ್ಟರ್ ಆಯಿತಾ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ನಿಮಗೆ ಹ್ಯಾಮ್ಸ್ಟರ್ ಕೂಡ ಸೆಲ್ ಆಗುತ್ತೆ. ಅದು ನಿಮಗೆ USDT ಆಗಿ ಕನ್ವರ್ಟ್ ಆಗುತ್ತೆ. ಇವಾಗ ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು, ನನ್ನ ಹತ್ರ $28 ಇದೆ. ಇದನ್ನು ಹೇಗೆ ಸೆಲ್ ಮಾಡೋದು ಅಂದರೆ, ಫಸ್ಟ್ ಆಪ್ಷನ್ ನಿಮಗೆ ಸನ್ ಕ್ರಿಪ್ಟೋ ಅಂತಿದೆ, ಅದರ ಮುಖಾಂತರ ಸೆಲ್ ಮಾಡ್ಕೊಬೋದು. ಅಥವಾ ನೀವು ಸನ್ ಕ್ರಿಪ್ಟೋನ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ P2P ಆಪ್ಷನ್ ಕೂಡ ಇದೆ, P2Pಯಲ್ಲಿ ಮಾಡ್ಕೊಬೋದು. P2Pಲಿ ಏನು ಪ್ರಾಬ್ಲಮ್ ಅಪ್ಪ ಅದು ಅಂದರೆ, ನೀವು ಹೆವಿ ಅಮೌಂಟನ್ನು ಮಾಡಿದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಅವ್ರ ಕೆಲಸನೇ ಅದಿರುತ್ತೆ, ಸೆಲ್ ಮಾಡಿಸ್ಕೊಂತಾರೆ, ನಿಮ್ಮ ಹತ್ರ ಟೋಕನ್ಸ್ನ ಇಸ್ಕೊಂತಾರೆ, ಅವ್ರ ಅಮೌಂಟನ್ನು ಕಳಿಸ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ಸೈಬರ್ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದರಿಂದ P2P ಸ್ವಲ್ಪ ಕಷ್ಟ. P2P ಬಗ್ಗೆ ತಿಳ್ಕೊಂಡಿತ್ತು ಅಂದರೆ ಬೇಕಾದ್ರೆ P2P ಬಗ್ಗೆ ಮಾಡಿ, ಅಥವಾ ನಿಮಗೆ ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ P2Pನ ಹೇಗೆ ಮಾಡೋದು ಅಂದ್ಬಿಟ್ಟು. ಸ್ವಲ್ಪ ಐಡಿಯಾನ ಮಾಡಿಕೊಂಡು ನೋಡ್ಕೊಂಡು ಮಾಡ್ತೀನಿ ಅಂದರೆ ಬೇಕಾದ್ರೆ ನೀವು P2Pನ ಮಾಡ್ಕೊಬೋದು. ಹೇಳ್ಗಿತ್ತಾ ಒಂದು ನಿಮಿಷ. P2P ಎಸ್ ಇಲ್ಲೇ ಸಿಕ್ತು. P2Pನ ಕ್ಲಿಕ್ ಮಾಡ್ಕೊತೀರಾ, ಇಲ್ಲಿ ಸೆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಟ್ ಪ್ರೆಸೆಂಟ್ ಇವಾಗ $1ಗೆ $88.50 ನಡೀತಾ ಐತೆ. ಬೈನಾನ್ಸಲ್ಲಿ P2Pಲಿ ಅಷ್ಟೊಂದು ಜನ ಸ್ಕ್ಯಾಮ್ ಮಾಡಲ್ಲ, ಅದು ಕೂಡ ಸಮ್ಟೈಮ್ಸ್ 100% ಮಾಡಲ್ಲ ಅಂತಲ್ಲ. ಬಟ್ ಕಂಪೇರನ್ನು ಮಾಡ್ತು ಬೇರೆ ಒಂದು ಎಕ್ಸ್ಚೇಂಜ್ಗಳೇ ಅಂದರೆ ಬೈನಾನ್ಸ್ ಸ್ವಲ್ಪ ಚೆನ್ನಾಗಿದೆ P2Pಲಿ, ಬಟ್ ಪ್ರೈಸ್ ಸ್ವಲ್ಪ ಕಡಿಮೆ. ಎಲ್ಲ ನೋಡ್ತಾ ಇರ್ಬೋದು. IMPS ಇಲ್ಲದೆ ಬ್ಯಾಂಕ್ ಟ್ರಾನ್ಸ್ಫರ್ ಇದೆ, ಬಟ್ UPI ಬೇಕಾಗಿರೋದೆ. ಇವಾಗ ನನ್ನ ಹತ್ರ $88.50 ಯಾರೋ ಒಬ್ರು ಕೊಡ್ತಾವ್ರೆ. UPI ಮತ್ತು Paytm ಅದರಲ್ಲೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಮಿನಿಮಮ್ ಬಂತು ಅಂದರೆ $300. ಇದಕ್ಕೇನು ಮಾಡಬೇಕು, ಅಮೌಂಟನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಹತ್ರ ಎಷ್ಟು ಡಾಲರ್ ಇದೆ ನೋಡ್ಕೊಳ್ಳಿ. $2 ಇದೆಯಾ, $150 ಕೊಟ್ಕೊಳ್ಳಿ. ಇನ್ನು $10 ಇದೆಯಾ, $10 ಇದ್ದರೆ ಒಂದು $800 ಕೊಟ್ಕೊಳ್ಳಿ. ಇವಾಗ ನನ್ನ ಹತ್ರ ಎಷ್ಟಿದೆ, $27 ಇದಲ್ವ. ಸೊ ಅದಕ್ಕೇನು ಮಾಡ್ತೀನಿ, ನಾನು 2400 ಅಂತ ಕೊಟ್ಕೊತೀನಿ. ಎಷ್ಟು ಅಮೌಂಟ್ ಬೇಕು ಅಷ್ಟನ್ನ ಕೊಟ್ಕೊಳ್ಳಿ ಅಂತ ತೊಂದರೆ ಆಗೋದಿಲ್ಲ. ಸೊ $2400 ಒಬ್ಬರೇ ಅಷ್ಟೇ ಸೆಲ್ ಮಾಡ್ತಾ ಇರೋದು, $83 ಸೆಲ್ ಮಾಡ್ತಾರೆ. ಇದರಲ್ಲಿ P2Pಯಲ್ಲಿ ಸೆಲ್ ಮಾಡಬೇಕಂದ್ರೆ ಸ್ವಲ್ಪ ಪ್ರೈಸ್ ನೋಡ್ತಾ ಇರ್ಬೋದು, ತುಂಬಾ ಕಡಿಮೆ ಇದೆ, $83 ಇದೆ. ನೀವೇನು P2Pಯಲ್ಲಿ ಮಾಡ್ಕೊತೀನಿ, ಈಸಿಯಾಗಿ ಮಾಡ್ಕೊತೀನಿ. ಸೆಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ನೆಲ್ಲ ಆ್ಯಡ್ ಮಾಡ್ಕೊಬೇಕು. ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು, ಒಂದು ನಿಮಿಷ. ಅರೆ ಫಸ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಕೋಬೇಕಾಗ್ತದೆ. ಸೊ ಪ್ರೊಫೈಲಿಗೆ ಬರ್ತೀರಾ, ಪ್ರೊಫೈಲಿಗೆ ಬಂದುಬಿಟ್ಟು ನಿಮಗೆ ಪೇಮೆಂಟ್ಸ್ ಮೆಥಡ್ ಆಯ್ತಲ್ಲ, ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಗೂಗಲ್ ಪೇ, ಫೋನ್ಪೇ ಏನೇನೈತೆ ಪ್ರತಿಯೊಂದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪೇಮೆಂಟನ್ನು ಮಾಡ್ಕೊಬೋದು. ಬಟ್ ಇದ್ರಲ್ಲಿ ಮಾಡಿದ್ರೆ ಅದೇ ಪ್ರಾಬ್ಲಮ್ ಆಗೋದು, ಅಕೌಂಟ್ ಫ್ರೀಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನು ಬಿಟ್ಟರೆ ಎರಡನೇ ಆಪ್ಷನ್, ಡೈರೆಕ್ಟಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾರು ಗೊತ್ತಿದ್ರೆ ಬೇಕಾದ್ರೆ ಅವ್ರು ಸೆಲ್ ಮಾಡ್ಬೋದು. ಅದನ್ನು ಬಿಟ್ಟರೆ ಇನ್ನೂ ಒಂದು ಆಪ್ಷನ್ ಐತೆ, ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ಮೂವ್ ಮಾಡಿಕೊಂಡು ಅದರಲ್ಲಿ ಡೈರೆಕ್ಟಾಗಿ INRಗೆ ಟ್ರೇಡ್ ಮಾಡಿ ವಿಡ್ರಾನ ಮಾಡ್ಕೊಬೋದು. ನಾನಿವಾಗ ತುಂಬ ದಿನದಿಂದ ಸನ್ ಕ್ರಿಪ್ಟೋನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಏನಾಗೈತೆ ಸನ್ ಕ್ರಿಪ್ಟೋ ಅಂದರೆ ಪೇಮೆಂಟ್ ಸ್ವಲ್ಪ ಡಿಲೇ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ವಿಡ್ರಾ ಕೊಟ್ಟರೆ 24 to 48 ಅವರ್ಸ್ ಒಳಗಡೆ ಪೇಮೆಂಟ್ ಆಗ್ತಾಯಿದೆ. ಮೊದಲು ಬಂತು ಅಂದರೆ ಅರೌಂಡ್ 1 ಅವರ್ಲೇ ಆಗ್ತಾಯಿತ್ತು. ಇವಾಗ ಸ್ವಲ್ಪ ಪೇಮೆಂಟ್ ಮಾಡೋದನ್ನು ಡಿಲೇ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಕ್ರಿಪ್ಟೋನ. ಹೇಗೆ ಮೂವ್ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ಪೋರ್ಟ್ಫೋಲಿಯೋ ಆಪ್ಷನ್ಗೆ ಬರ್ತೀರಾ. ಫಸ್ಟ್ ಬಂದಾದ ಮೇಲ್ಗಡೆ ನಿಮಗೆ ಸರ್ಚ್ ಬಾರಲ್ಲಿ ಯಾವ ಒಂದು ಟೋಕನ್ ವಿಡ್ರಾ ಮಾಡಬೇಕು ಅದನ್ನು ಮೂವ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ನೆನಪಿಟ್ಕೊಳ್ಳಿ, ನಿಮ್ಮ ಹತ್ರ ಇರುವಂತಹ ಎಕ್ಸ್ಚೇಂಜ್ ಮುಖಾಂತರ ಎಕ್ಸ್ಚೇಂಜಲ್ಲಿ ಯಾವ ಒಂದು ಟೋಕನನ್ನು ಮೂವ್ ಮಾಡಿದ್ರೆ ತುಂಬ ಕಡಿಮೆ ಫೀಸ್ ಇರುತ್ತೆ, ಅದನ್ನು ನೀವು ತಿಳ್ಕೊಬೇಕು. ಸದ್ಯಕ್ಕೆ ಇವಾಗ ನಾನು ಬೈನಾನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಬೈನಾನ್ಸಲ್ಲಿ ಯಾವುದನ್ನು ವಿಡ್ರಾ ಮಾಡಿದ್ರು ಕೂಡ ಕಡಿಮೆ ಇರುತ್ತೆ ಗುರು. ಈಗ ಏನು ಮಾಡ್ತೀನಿ, ನಾನು BNBನ ಪರ್ಚೇಸ್ ಮಾಡ್ಕೊತೀನಿ. BNB ಪರ್ಚೇಸ್ ಮಾಡಿಕೊಂಡೆ, ಬೈ ಅಂತ ಕ್ಲಿಕ್ ಮಾಡಿಕೊಂಡೆ. ಎಷ್ಟು ಪರ್ಚೇಸ್ ಮಾಡ್ತಾಯಿದ್ದೀನಿ, ಇವಾಗ ಹೆವಿ ಏನು ಮಾಡ್ತಾಯಿಲ್ಲ, ಜಸ್ಟ್ ಒಂದು $5 ಅಷ್ಟು BNBನ ಪರ್ಚೇಸ್ ಮಾಡ್ಕೊತೀನಿ. ಓಕೆನಾ, ಡನ್. ಇವಾಗ ಆಯಿತು, BNB ನನ್ನ ಒಂದು ಅಸೆಟಲ್ಲೂ ಕೂಡ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಮೇಲ್ಗಡೆ ಸರ್ಚ್ ಬಾರಲ್ಲಿ BNB ಅಂತ ಸರ್ಚ್ ಮಾಡ್ತೀನಿ. ಡೆಪಾಸಿಟನ್ನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲೇ ನನಗೆ ಡೆಪಾಸಿಟ್ ಅಡ್ರೆಸ್ ಕೂಡ ಸಿಗುತ್ತೆ, ಅದನ್ನು ಕಾಪಿ ಮಾಡ್ಕೊತೀನಿ. ಮತ್ತೇನು ಮಾಡ್ತೀನಿ, ವಾಪಸ್ ಬರ್ತೀನಿ, ಅಲ್ಲಿ ವಿಡ್ರಾನ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಸರ್ಚ್ ಬಾರಲ್ಲಿ BNB ಅಂತ ಸರ್ಚ್ ಮಾಡ್ತೀನಿ. ಇಲ್ಲೇ ಬಂತು BNB.
ಕೆಳಗಡೆ ಸೆಂಡ್ ವಿ ಕ್ರಿಪ್ಟೋ ನೆಟ್ವರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಮೇಲ್ಗಡೆ ಸರ್ಚ್ ಬಾರಲ್ಲಿ ಅಡ್ರೆಸ್ಸನ್ನು ಕೇಳುತ್ತೆ, ಆ ಒಂದು ಅಡ್ರೆಸ್ಸನ್ನು ಕೂಡ ಪೇಸ್ಟ್ ಮಾಡ್ಕೊತೀನಿ. ನೆಟ್ವರ್ಕ್ ಬಂತು ಅಂದರೆ ಯಾವ ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ, BNB BP20ನ ಸೆಲೆಕ್ಟ್ ಮಾಡ್ಕೊತೀವಿ. ಆ್ಯಂಡ್ ಇಲ್ಲ ಫೀಸ್ ನೋಡ್ತಾ ಇರ್ಬೋದು, ಜಸ್ಟ್ $0.11 ಅಷ್ಟೇ ಇರೋದು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ, ಎಷ್ಟು ಅಮೌಂಟ್ ಬೇಕು ಅದನ್ನು ಕೊಟ್ಬಿಟ್ಟು ವಿಡ್ರಾ ಅಂತ ಕ್ಲಿಕ್ ಮಾಡಿಕೊಂಡೆ. ವಿಡ್ರಾ ಅಂತ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಂತಂದರೆ OTP ಅಥವಾ ನಿಮ್ಮ ಒಂದು ಅಥೆಂಟಿಕೇಷನ್ ಕೋಡೆಲ್ಲ ಕೇಳುತ್ತೆ. ಕೋಡೆಲ್ಲ ಕೇಳಿ ಅರೌಂಡ್ 2 to 3 ಅವರ್ಸಲ್ಲಿ ನಿಮ್ಮ ಒಂದು ವ್ಯಾಲೆಟ್ ಕೂಡ ಅಂದರೆ ನಿಮ್ಮ ಒಂದು ಸನ್ ಕ್ರಿಪ್ಟೋ ಕೂಡ ಬಂದು ಇರುತ್ತೆ. ಮತ್ತೇನು ಮಾಡ್ತೀರಾ, ಅದೇ ಪೇಜಿಗೆ ಬರ್ತೀರಾ, ಪೋರ್ಟ್ಫೋಲಿಯೋಗೆ ಬರ್ತೀರಾ, BNB ಅಂತ ಸರ್ಚ್ ಮಾಡ್ತೀರಾ, ಇಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ಸೆಲ್ಲನ್ನು ಕ್ಲಿಕ್ ಮಾಡ್ಕೊತೀರಾ, ಮತ್ತು ಇಲ್ಲಿ 100% ಸೆಲೆಕ್ಟ್ ಮಾಡಿಕೊಂಡು ಟೋಟಲಾಗಿ ಎಷ್ಟು ನಿಮ್ಮ ಹತ್ರ BNB ಇರುತ್ತೆ ಅಷ್ಟನ್ನು ಕೂಡ ಸೆಲ್ ಮಾಡಿ. ಸೆಲ್ ಮಾಡಿದ ನಂತರ ಅದು INRಗೆ ಕನ್ವರ್ಟ್ ಆಗಿರುತ್ತೆ. ಎಲ್ಲ ನೋಡ್ತಾ ಇರ್ಬೋದು. ಮತ್ತು ಪೋರ್ಟ್ಫೋಲಿಯೋ ಬಂದರೆ INRಗೆ ಅದು ಸಕ್ಸಸ್ಫುಲಿ ಕನ್ವರ್ಟ್ ಆಗಿರುತ್ತೆ. INRಗೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ವಿಡ್ರಾನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊತೀರಾ. ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಅಮೌಂಟ್ ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು OTPನ ಸಬ್ಮಿಟ್ ಮಾಡ್ತು ಅಂದರೆ ಅರೌಂಡ್ 24 to 48 ಅವರ್ಸಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಆ್ಯಡ್ ಆಗಿರುತ್ತೆ. ಇದು ಬೈನಾನ್ಸ್ ಮುಖಾಂತರ ವಿಡ್ರಾ ಮಾಡೋದು. ಬಟ್ ನೀವೇನಾದರೂ ಬೈಬಿಟ್ ಈ ರೀತಿ ಒಂದು ಎಕ್ಸ್ಚೇಂಜ್ಗಳನ್ನ ಯೂಸ್ ಮಾಡ್ತಾ ಇತ್ತು ಅಂದರೆ ಇಲ್ಲಿ ಗ್ಯಾಸ್ ವೀಸು ತೋರಿಸ್ತೀನಿ ನಿಮಗೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಬೈಬಿಟ್ ತೊಗೊಂತು ಅಂದರೆ ವಿಡ್ರಾ ಸೆಕ್ಷನ್ಗೆ ಹೋದೆ, ಅಲ್ಲಿ ನಾನು BNB ಅಂತ ಸರ್ಚ್ ಮಾಡ್ಕೊತೀನಿ. ಎಷ್ಟಿದೆ ಗೊತ್ತಾ ಗ್ಯಾಸ್ ಫೀಸಲ್ಲಿ, BNBಗೆ ಎಷ್ಟಿದೆ, $0.35 ಇದೆ. ಸೊ ನೋಡಿ ಕಡಿಮೆ ಯಾವುದು ಫೀಸ್ ಆಗುತ್ತೆ ಅಂದ್ಬಿಟ್ಟು ಯಾವ್ದು ಕಡಿಮೆ ಇರುತ್ತೆ ಅದನ್ನು ಮೂವ್ ಮಾಡ್ಕೊಬೋದು. ಬಟ್ ಫಸ್ಟ್ ಇಲ್ಲಿ ಚೆಕ್ ಮಾಡಿ ಯಾವ ನೆಟ್ವರ್ಕ್ಲಿದೆ. ತುಂಬ ಜನ ಏನು ಮಾಡ್ತಿದ್ರೆ ಈಗ USDTನ ಮೂವ್ ಮಾಡ್ತಾಯಿದ್ರು. USDT ಮೂವ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಯಾವ ಒಂದು ನೆಟ್ವರ್ಕಲ್ಲಿ ಮೂವ್ ಮಾಡ್ತೀರೋ ಅದು ಮ್ಯಾಟರ್ ಆಗುತ್ತೆ. USDT ಅಂತ ಸರ್ಚ್ ಮಾಡಿದೆ, ಇಲ್ಲೇ ನೋಡ್ತಾ ಇರ್ಬೋದು TRC20 ಕೇಳ್ತಾ ಇದೆ ಫಸ್ಟ್ ಸೆಕೆಂಡ್ ಒನ್ನು. ಬಟ್ ಮೇಲ್ಗಡೆ ಟೆದರ್ಲಿ ಡೆಪಾಸಿಟ್ ಅಂತ ಕೊಟ್ಟರೆ ಇಲ್ಲಿ ನೀವು ERC20 ಅಥವಾ ಇಥೇರಿಯಂ ನೆಟ್ವರ್ಕಲ್ಲಿ ಮಾಡ್ಕೊಬೋದು, BNB ನೆಟ್ವರ್ಕಲ್ಲಿ ಮಾಡ್ಕೊಬೋದು, ಆರ್ಬಿಟ್ರಮಲ್ಲಿ ಕೂಡ ಮಾಡ್ಕೊಬೋದು, ಅಥವಾ ಮ್ಯಾಟಿಕಲ್ಲಿ ಕೂಡ ಮಾಡ್ಕೊಬೋದು. ನೀವೇನಾದರೂ ಟೋನ್ ನೆಟ್ವರ್ಕಲ್ಲಿ ಸೆಂಡ್ ಮಾಡ್ತು ಅಂದರೆ ಅಮೌಂಟ್ ಬರೋದಿಲ್ಲ. ಸೊ ಅದರಿಂದ ಇಲ್ಲಿರುವಂತಹ ನೆಟ್ವರ್ಕಲ್ಲೇ ನೀವು ಮೂವನ್ನ ಮಾಡಬೇಕಾಗುತ್ತೆ. ಸೊ ನನ್ನ ಪ್ರಕಾರ BNB ಬಂತು ಅಂದರೆ $0.35 ಇದೆ. ಸೊ ಅದನ್ನೇ ಮಾಡಿಕೊಟ್ರೆ ಬೆಟರ್ ಅನ್ಕೊತೀನಿ. ಅದಕ್ಕಿಂತ ಕಡಿಮೆ ಫೀಸ್ ಇನ್ಯಾವುದು ಸಿಕ್ಕಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೇನು ಮಾಡ್ತೀರಾ, ಚಲನ ಮಾಡ್ತೀರಾ, BNBಗೆ ಮೂವ್ ಮಾಡ್ಕೊತೀರಾ, ಅಲ್ಲಿರುವಂಥ BNBನ ಇದಕ್ಕೆ ಮೂವ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಬ್ಯಾಂಕಿಗೆ ವಿಡ್ರಾ ಮಾಡ್ಕೊತೀರಾ. ಪ್ರತಿಯೊಬ್ಬರು ಕೂಡ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಹೆಲ್ಪ್ ಬೇಕಾದ್ರೆ ಖಂಡಿತ ಹೇಳ್ಕೊಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೈಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಡೈಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.